ಹೊಸಕೋಟೆ ನಗರದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಹೊಸಕೋಟೆ ಟೌನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ 2025-26ನೇ ಸಾಲಿನಲ್ಲಿ 3 ಕೋಟಿ ರುನಷ್ಟು ನಿವ್ವಳ ಲಾಭವನ್ನ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಸತೀಶ್ ಹಾಗೂ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಸುದ್ದಿಗೋಷ್ಠಿಯನ್ನ ನಡೆಸುವುದರ ಮೂಲಕ 2025 ಹಾಗೂ 26ನೇ ಸಾಲಿನ ಸಂಪೂರ್ಣ ವಹಿವಾಟಿನ ವಿವರಗಳನ್ನ ತಿಳಿಸಿದ್ರು. 1976ರಲ್ಲಿ ಈ ಒಂದು ಸಂಘ ಪ್ರಾರಂಭಗೊಂಡಿದ್ದು ಸಾಕಷ್ಟು ಉತ್ತಮವಾಗಿ ಆರ್ಥಿಕ ವಹಿವಾಟನ್ನ ನಡೆಸುತ್ತಿದೆ. ಅಷ್ಟೇ ಅಲ್ಲದೆ 2025-26ನೇ ಸಾಲಿನಲ್ಲಿ 3 ಕೋಟಿ ರುಗಳ ನಿವ್ವಳ ಲಾಭವನ್ನ ಗಳಿಸಿದೆ. ಸಹಕಾರ ಸಂಘದಲ್ಲಿ 5,000 ಸದಸ್ಯರಿದ್ದು 204 ಕೋಟಿ ರುಗಳ ಠೇವಣಿಯನ್ನ ಹೊಂದಿದೆ. ಕಳೆದ ಸಾಲಿಗಿಂತ ಈ ಬಾರಿ 40 ಕೋಟಿ ಹೆಚ್ಚಾಗಿ ಠೇವಣಿ ಬಂದಿದ್ದು 25%ರಷ್ಟು ಠೇವಣಿ ಪ್ರಮಾಣ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಪ್ರಸಕ್ತ ಸಾಲಿನಲ್ಲಿ 182 ಕೋಟಿ ಸಾಲವನ್ನ ವಿತರಿಸಲಾಗಿದ್ದು 48 ಕೋಟಿ ಹೆಚ್ಚಿನ ಸಾಲ ವಿತರಣೆ ಮಾಡುವುದರ ಮೂಲಕ 36%ರಷ್ಟು ಹೆಚ್ಚುವರಿ ಸಾಲ ವಿತರಣೆಯ ಪ್ರಗತಿಯನ್ನ ಹೊಂದಿದೆ. ಹಾಗೂ ಸಾಲ ವಸೂಲಾತಿಯಲ್ಲಿ 99.6%ರಷ್ಟು ಸಾಧನೆ ಮಾಡಲಾಗಿದ್ದು ಒಟ್ಟಾರೆ ನಿವ್ವಳ ಲಾಭ 3 ಕೋಟಿ 74 ಸಾವಿರ ರೂಪಾಯಿಗಳನ್ನ ಹೊಂದಿದೆ ಎಂದು ಸಂಘದ ಅಧ್ಯಕ್ಷರಾದಂತಹ ಸತೀಶ್ ರವರು ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಪೂಜೆ ನಾಗರಾರ ಕೃಷ್ಣಮೂರ್ತಿರವರು, ಹೊಸಕೋಟೆ ಟೌನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷ ಅಪ್ಪಯ್ಯರವರು, ನಿರ್ದೇಶಕರುಗಳಾದ ಕೆ ಕೃಷ್ಣಮೂರ್ತಿ, ರಾಜಗೋಪಾಲ್, ರಾಜಪ್ಪ, ರಾಮಚಂದ್ರ, ವೆಂಕಟೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣ್ ಶರ್ಮಾ, ವ್ಯವಸ್ಥಾಪಕ ನಂಜುಂಡೇಗೌಡ, ಸಿಬ್ಬಂದಿಗಳಾದ ಜಾವೀದ್, ಚೇತನ್, ಮಂಜುನಾಥ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ರು. ಏನು ಈ ಸಾರಿ 2025-26ನೇ ಸಾಲಿನಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ನಡೆದಂತ ವಹಿವಾಟುಗಳನ್ನ ಈ ಮಾರ್ಚ್ 31ಕ್ಕೆ ಮುಕ್ತಾಯ ಆಗಿರೋದನ್ನ ಒಂದು ಸಣ್ಣದಾಗಿ ಕಿರುಪರಿಚಯ ಮಾಡಿಕೊಡುವ ಮುಖಾಂತರ ನಮ್ಮ ಸದಸ್ಯರುಗಳಿಗೆ ಮತ್ತು ಕಸಬಾ ಹೋಬಳಿಯ ಎಲ್ಲರಿಗೂ ಒಂದು ತಿಳುವಳಿಕೆ ನೀಡುವ ಸಲುವಾಗಿ ಇವತ್ತು ನಾವೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದು, ನಮ್ಮ ಸೊಸೈಟಿಯಲ್ಲಿ ಏನು ಈ ವರ್ಷ 25-26ನೇ ಸಾಲದಂತ ವಹಿವಾಟನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ. ನಮ್ಮ ಸಹಕಾರ ಸಂಘದಲ್ಲಿ 5,000 ಜನ ನಮ್ಮ ಮೆಂಬರ್ಸ್ ಇದ್ದು ನಾವು ಈ ಬಾರಿ 2025-26ನೇ ಸಾಲಿನಲ್ಲಿ 186 ಕೋಟಿ ಸಾಲ ವಿತರಣೆ ಮಾಡಿದ್ದೀರಿ. ಅದರಲ್ಲಿ ನಾವು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋದ ಮಾರ್ಚ್ 2025 ಮಾರ್ಚ್ ಇಂದ ಈ 26ನೇ ಮಾರ್ಚ್ 31ರವರೆಗೂ ನಾವು FD ಗ್ರೋತ್ ಅಲ್ಲಿ 25% ಗ್ರೋತ್ ಆಗಿದೆ. ಅದರಲ್ಲಿ 40 ಕೋಟಿ ನಮಗೆ ಹೆಚ್ಚುವರಿಯಾಗಿ ಈ ವರ್ಷದಲ್ಲಿ ನಮಗೆ ಠೇವಣಿಗಳು ಬಂದಿದೆ. ಅದರಂತೆ ನಾವು 36% ಲೋನು ಹೋದ ಮಾರ್ಚ್ 25ನೇ ಸಾಲಿನಿಂದ ಮಾರ್ಚ್ 26ನೇ ಸಾಲವರೆಗೂ 36% ಅಷ್ಟು ಹೆಚ್ಚುವರಿಯಾಗಿ ಲೋನ್ ಕೊಟ್ಟಿದ್ದು, ಅದರಲ್ಲಿ 46 ಕೋಟಿ ಹೆಚ್ಚುವರಿಯಾಗಿ ಲೋನ್ ಕೊಟ್ಟಿದ್ದೀರಿ. ಈಗ 185 ಕೋಟಿಗಿಂತೂ ಹೆಚ್ಚಾಗಿ ನಾವು ಲೋನ್ ಅನ್ನು ವಿತರಣೆ ಮಾಡಿದ್ದೀರಿ. ಇದರಂತೆ ನಮ್ಗೆ ಈ ಬಾರಿ 99.6% ನಾವು ಈ ಮಾರ್ಚ್ 2026-31ನೇ ತಾರೀಕಿಗೆ 99.6% ನಾವು ರಿಕವರಿ ಮಾಡಿದ್ದು. ಅದರಿಂದ ನಮ್ಗೆ ಈ ಬಾರಿ ನಮ್ಗೆ ಈ ವರ್ಷದ ಏನು ಆಡಿಟಿಂಗ್ ಇಯರ್ಗೆ 3 ಕೋಟಿಗೂ ಹೆಚ್ಚು ನಮ್ಗೆ ನಿವ್ವಳ ಲಾಭ ಗಳಿಸಿದ್ದೀರಿ. ಇದಕ್ಕೆಲ್ಲ ಕಾರಣಕರ್ತರಾದಂಥವ್ರು ನಮ್ಮ ಆಡಳಿತ ಮಂಡಳಿ ಸಹಕಾರ ಮತ್ತೆ ನಮ್ಮ ಏನು ಲೋನ್ ತಕೊಂಡಂತ ನಮ್ಮ ಬ್ಯಾಂಕಿನ ಗ್ರಾಹಕರು, ಅವರು ಎಲ್ಲಾರು ತುಂಬಾ ಚೆನ್ನಾಗಿ ವಾಪಸ್ ಲೋನ್ ಕಟ್ಟಿದ್ರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಿಕವರಿ ಆಗಿ ಇಷ್ಟು ಒಂದು ದೊಡ್ಡ ಮೊತ್ತದ ಲಾಭ ಬಂದಿದೆ. ಅದರಿಂದ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಮತ್ತೆ ಈ ಒಂದು ಸಹಕಾರ ಸಂಘದ ಮೇಲೆ ನಂಬಿಕೆ ಇಟ್ಟಂತ ನಮ್ಮ ಠೇವಣಿದಾರರು ನಂಬಿಕೆ ಇಟ್ಟು 204 ಕೋಟಿಗೂ ಹೆಚ್ಚು ಠೇವಣಿಯನ್ನ ಇಡ್ಲಿಕ್ಕೆ ದೊಡ್ಡ ಮನಸ್ಸು ಮಾಡಿ ಈ ಸೊಸೈಟಿಯನ್ನ ಬೆಳೆಸಿದಂತವ್ರು, ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ. ಹಾಗೆ ನಮ್ಮ ಸಿಬ್ಬಂದಿ ವರ್ಗ ಏನು ನಮ್ಮ CEO ನಾರಾಯಣ್ ಶರ್ಮಾ ಅವರು ಇರ್ಬೋದು, ಲೋನ್ ಮ್ಯಾನೇಜರ್ ನಂಜುಂಡಪ್ಪನವ್ರು ಇರ್ಬೋದು, ಹಾಗೂ ಉಳಿದ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಇರ್ಬೋದು, ಹಗಲಿರುಳು ಸೊಸೈಟಿಗೋಸ್ಕರ ದುಡಿದು ದೊಡ್ಡ ಪ್ರಮಾಣದಲ್ಲಿ ಅವರು ರಿಕವರಿ ಮಾಡಿ ಈ ಒಂದು ಸೊಸೈಟಿನ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ, ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಮಟ್ಟಕ್ಕೆ ರಿಕವರಿ ಆಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಲಾಭ ಮಾಡಿರೋಂಥ ಸೊಸೈಟಿ ಅಂದ್ರೆ ಇದೊಂದೇ ಸೊಸೈಟಿ ಇರ್ಬೋದು. ಅದರಿಂದ ಅವ್ರಿಗೂ ನಾನು ಆಡಳಿತ ಮಂಡಳಿಯ ಪರವಾಗಿ ಇಲ್ಲಿರುವಂತ ಎಲ್ಲರ ಪರವಾಗಿ ಅವ್ರಿಗೂ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಸಹಕಾರ ಮಾನ್ಯ ನಮ್ಮ ಮಾಜಿ ಸಂಸದರಾದ BN ಬಚ್ಚೇಗೌಡರು, ಹಾಲಿ ಶಾಸಕರಾದ ಶರತ್ ಬಚ್ಚೇಗೌಡರು, ಹಾಗೂ ನಮ್ಮ ಕಸಬಾ ಹೋಬಳಿಯ ಎಲ್ಲ ಮುಖಂಡರು, ಹಾಗೂ ನಮ್ಮ ಸಹಕಾರ ಸಂಘದ ಈಗಿರುವಂತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು,
ನಮ್ಮ ಮಾಜಿ ಅಧ್ಯಕ್ಷರು BDCC ಬ್ಯಾಂಕ್ ನಿರ್ದೇಶಕರಾದ ಕೃಷ್ಣಮೂರ್ತಿ ಅಣ್ಣವರು ಇವರೆಲ್ಲರ ಬೆಂಬಲ ಸಹಕಾರದಿಂದ ಇವತ್ತು ಈ ಒಂದು ಸೊಸೈಟಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣಕರ್ತರಾಗಿದೆ. ಇವರಿಗೆಲ್ಲ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ಒಂದು ಸೊಸೈಟಿ ಮೇಲೆ ಇದೇ ತರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಹೀಗೆ ಇದನ್ನ ಮುಂದಿನ ದಿನಗಳಲ್ಲೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತ ಎಲ್ಲರಲ್ಲೂ ಕೊಡ್ಕಂತ ಈ ಒಂದು ಪ್ರೆಸ್ ಮೀಟ್ ನ ಮುಗಿಸ್ತಾ ಇದ್ದೀರಿ.